ಚಿಕ್ಕೋಡಿ ಗೋತೂರಿನಿಂದ ಕಾಗವಾಡದವರೆಗೆ ನಿರ್ಮಾಣವಾಗುತ್ತಿರುವ ರಾಜ್ಯ ಹೆದ್ದಾರಿಗೆ ತಮ್ಮ ಜಮೀನುಗಳನ್ನು ಕಳೆದುಕೊಂಡಿರುವ ರೈತರಿಗೆ ಸರ್ಕಾರ ಅತ್ಯಂತ ಕಡಿಮೆ ಬೆಲೆ ನಿಗದಿಪಡಿಸಿರುವುದು ಸ್ಥಳೀಯ ಅನ್ನದಾತರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂಬಂಧ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಅಧ್ಯಕ್ಷರಾದ ಚೊನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಚಿಕ್ಕೋಡಿಯ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೂಡಲೇ ನಿಗದಿತ ಜಮೀನು ಬೆಲೆಯನ್ನ ಹೆಚ್ಚಿಸಬೇಕು ಎಂದು ಆಗ್ರಹಿಸಲಾಗಿದೆ. ಈ ಪ್ರತಿಭಟನಾ ಸಭೆಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಆಗಮಿಸಿದ್ದು, ರೈತರಿಗೆ ನ್ಯಾಯಯುತವಾದ ಹೆಚ್ಚಿನ ಬೆಲೆ ನಿಗದಿಯಾಗುವವರೆಗೆ ರಸ್ತೆಯ ಯಾವುದೇ ಕಾಮಗಾರಿಯನ್ನ ಮುಂದುವರಿಸಬಾರದು ಎಂದು ಪ್ರತಿಭಟನಾಕಾರರು ಕಟ್ಟುನಿಟ್ಟಾಗಿ ಒತ್ತಾಯಿಸಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ, ಚಿಂಚಣಿ, ಕಮತ್ಯಾನಟ್ಟಿ ಭಾಗದ ಮುಖಂಡರು ಹಾಗೂ ಚಿಕ್ಕೋಡಿಯ ಪೂಜ್ಯ ಮಠಾಧೀಶರು ಪಾಲ್ಗೊಂಡು ಮಾತನಾಡಿದ್ದು, ರೈತರ ಈ ನ್ಯಾಯಯುತ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದ್ದು, ರೈತರು ಬೀದಿಗಿಳಿದು ಹೋರಾಡುವ ಪ್ರತಿ ಹಂತದಲ್ಲೂ ನಾವು ಅವರ ಜೊತೆಗೂಡಿ ನಿಲ್ಲುತ್ತೇವೆ ಎಂದು ಧೈರ್ಯ ತುಂಬಿದ್ದಾರೆ. ಈ ಪ್ರತಿಭಟನೆಯಲ್ಲಿ ವಿವಿಧ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹಾಗೂ ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಆಗಮಿಸಿದ್ದು ವಿಶೇಷವಾಗಿತ್ತು. ನೆರೆದಿದ್ದ ಸಾವಿರಾರು ರೈತರಿಗೆ ಸ್ಥಳದಲ್ಲೇ ಊಟ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶವಿಲ್ಲದೆ ಸ್ಥಳದಲ್ಲಿ ಪೊಲೀಸ್ ಪಡೆ ಅತ್ಯಂತ ಶಾಂತಿಯುತ ಹಾಗೂ ಸಂಯಮದ ರೀತಿಯಲ್ಲಿ ಈ ಬೃಹತ್ ಪ್ರತಿಭಟನೆಯು ಸುಗಮವಾಗಿ ನಡೆಯುವಂತೆ ನೋಡಿಕೊಂಡಿದೆ. ಅದರ ಪ್ರಕಾರ ಈ ಡಿಪಿಆರ್ ರೆಡಿ ಮಾಡಿದ್ವಿ. ಅದಕ್ಕೆ ನಾವೇನ್ ಕೇಳಕತ್ತೀವಿ, ತಾವ್ ಏನ್ ಇವತ್ತು 85 ರಿಂದ 90 ಲಕ್ಷ ರೂಪಾಯಿ ಒಂದು ಗುಂಟೆ ತಾವು ಮಾಡಿ ಕಳಿಸಿದ್ರಿ. ಅದ್ರ ಸರಿ ಸಮಾನವಾಗಿ ಸುಮಾರು ಒಂದು ಗುಂಟೆಗೆ 1 ಕೋಟಿ ರೂಪಾಯಿ ನಾವು ಕೇಳಕತ್ತೀವಿ. ಮತ್ತ ನಾವು ಶಾಶ್ವತವಾಗಿ ನಮ್ಮ ಜಮೀನು ಕಳ್ಕೊಬೇಕೀವಿ. ಇದಲ್ದ ನೀವು ಮತ್ತೆ ಟೋಲ್ ನಾಕಾನ ಕುಣ್ಸಾವ್. ನಾವು ರೈತರ ಟ್ರ್ಯಾಕ್ಟರ್ ಹೋಗ್ಬೇಕಂದ್ರೆ, ವಕೀಲರು ಹೋಗ್ಬೇಕಂದ್ರೆ ನಿಮ್ಗೆ ಟೋಲ್ ಕೊಟ್ಟ ಹೋಗ್ಬೇಕು. ಏನ್ ಹಂಗ ಹೋಗ್ತೀವಿ? ಟೋಲ್ ಕೊಟ್ಟ ಹೋಗಿ ನಾವು ಇಪ್ಪಾನಿಗಾಗ್ಲಿ ಕಬ್ಬೂರ್ಗಾಗ್ಲಿ ಹೋಗ್ಬೇಕಂದ್ರೆ ಟೋಲ್ ಕೊಟ್ಟ ಹೋಗ್ತೀವಿ. ಅದ್ರ ಸಲುವಾಗಿ ಅಲ್ಲಲ್ಲ ರೈತರಿಗೆ ಈಗ ನಾವು ನ್ಯಾಷನಲ್ ಎಲ್ಲ ರೈತರಿಗೆ ಅದಕ್ಕಾಗಿ ಈ ಹನುಮಾನ್ ಏತ್ ನೀರಾವರಿ ಯೋಜನೆ ಸಾಹೇಬ್ರ ನಾವೆಲ್ಲ ಅಧಿಕಾರಿಗಳದ ನೀವು ಫೈಲ್ ಮಾಡಿ ಕಳಿಸಿರ್ಬೋದ. ಆ ಯೋಜನೆಯನ್ನ ಸಾಂಕ್ಷನ್ ಯಾರು ಮಾಡ್ಕೊಂಡ್ಬರವ್ರ? ಇಲ್ಲ ನಾವ MD ಆಫೀಸ್ಗೆ ಒಂದು 10,000 ಜನ ಹೋಗೋಣಪ್ಪ ಅಂದ್ರೂ ಕೂಡ ನಾವು ಬರಾಕ್ ರೆಡಿ ಇದ್ರು. ಹೋಗೋಣಪ್ಪ. ಹನುಮಾನ್ ಇರ್ಲಿ, ಮಲ್ಲಿಕಾರ್ಜುನ ಏತ್ ನೀರಾವರಿ ನಮ್ಮ ಹುಕ್ಕೇರಿ ತಾಲೂಕು ಅಲ್ಲಿ ಸುಮಾರು 15 ಹಳ್ಳಿಗಳು ಪಾಪ ಕುಟುಂಬಗಳು ಬೀದಿ ಒಳಗದಾವ. ಇದು ಶಿವಶಕ್ತಿ ಅಚ್ಚಗಡೆ ಮತ್ತ ನಮ್ಮದ ಜೇಲ್ ಇದು CBC ಕಿನಾಲ ಹೊಸ ಕೊಟಬಾಗಿ ಏತ್ ನೀರಾವರಿ ಟೇಲ್ ಹಣ್ಣು ಮುಟ್ಟಾಗ್ತಾ ಇರಲಿಲ್ಲ. ಅವೆಲ್ಲ ಮೋಟ್ರುಗಳು ಅಲ್ಲಿ ಯಾವತ್ತು ಹೇಳ್ಕೊತ ಹೊಂಟಾರ. ಈಗ ಮೊದಲು ಹನುಮಾನ್ ಒಂದು ಮುಗಿಸೋಣ ಎಲ್ಲ ಏನಕ್ಕ ಗಜಿ ಅಕ್ಕ ಒಂದೊಂದು ಮುಗಿವೆ. ಈ ಹನುಮಾನ್ ಏತ್ ನೀರಾವರಿ ಸರ ಒಟ್ಟಾಗಿ ನಮಗೆ ಹೆಂಗೆ ಹೇಳ್ಬಾರ್ರಿ, ಫೈಲ್ ಹೋಗೈತಿ ಮುಟ್ಟೈತಿ ಅಂತ ಹೇಳಿ ಇದನ್ನ ಮೊನ್ನೆ ಹೇಳಿದ್ರೆ ಈಗೇನಾರು ಸ್ವಲ್ಪ ಬದಲಾವಣೆ ಆಗೈತಿ. ಏನ ರೊಕ್ಕ ಬಜೆಟ್ ಅದಕ್ಕೆ ಬಿಡುಗಡೆ ಆಗೈತು, ಏನ್ ಕೆಲಸ ಚಾಲು ಆಗೈತು. ಹನುಮಾನ್ ಏತ್ ನೀರಾವರಿ ಅಂತ ಹೇಳಿ ಆ ಹನುಮಂತನ ಹೆಸರು. ಹನುಮಂತ ಅಂದ್ರ ಬಹಳ ದೊಡ್ಡ ಬಲಿಷ್ಠ ಶಕ್ತಿ ಇರ್ತಕ್ಕಂಥವ. ಹನುಮಂತ ಒಮ್ಮೆ ಹಿಂಗ ಆಗೈತಿ ಅಂದ್ರೆ ಎದ್ದ. ಮತ್ ಹೆಂಗ ಏನಿದೆ 20 ವರ್ಷ 30 ವರ್ಷ ಅಂತ